ಮೈಸೂರಿನ ಜಯನಗರದಲ್ಲಿರುವ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಮಳಲವಾಡಿ ಕೆರೆಯ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನವನ್ನ ಭೂಗಳ್ಳರು ಕಬಳಿಸಲು ಮುಂದಾಗಿದ್ದಾರೆ ಅಂತ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಅಭಿವೃದ್ಧಿ ಸಮಿತಿ ಭಾನುವಾರ ಉದ್ಯಾನವನದ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿತು. ಕಳ್ಳರ ಜೊತೆ ಕೈ ಜೋಡಿಸಿದ ಅಧಿಕಾರಿಗಳಿಗೆ, ಭೂಮಾಫಿಯಾ ಜೊತೆ ಕೈ ಜೋಡಿಸಿದ ಅಧಿಕಾರಿಗಳಿಗೆ, ಅಕ್ರಮವಾಗಿ ಆಕ್ರಮಣ ಮಾಡಿದ ಭೂಗಳ್ಳರಿಗೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಉಳಿಲೇಬೇಕು, ಉಳಿಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಸರ್, ಇಲ್ಲಿ ಜಯನಗರ ಮಳ್ಳವಾಡಿ ಕೆರೆಯಲ್ಲಿ ಕಳೆದ ಒಂದು 11-12 ವರ್ಷದಿಂದ ಇದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹ್ಯಾಂಡ್ ಓವರ್ ಕೊಟ್ಟು, ಹಾಗೆ ಅವತ್ತಿನ ದಿನ ಆಗಿದಂತ ಜಿಲ್ಲಾಧಿಕಾರಿಗಳಾದಂಥ ಹರ್ಷಗುಪ್ತ ಅವರು ಅರಣ್ಯ ಇಲಾಖೆ ಸುಪರ್ದಿಗೆ ಅವತ್ತು ಸ್ವಾಧೀನ ಕೊಟ್ಟಂತ ಸಂದರ್ಭದಲ್ಲಿ ಇದನ್ನ ಒಂದು ಫಾರೆಸ್ಟ್ ಫೀಲ್ಡ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು, ಇಲ್ಲಿ ಸಾರ್ವಜನಿಕರಿಗೆ ಸ್ಥಳೀಕರಿಗೆ ಇದನ್ನ ಅನುಕೂಲ ಆಗಬೇಕು, ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೊಟ್ಟಂತ ಜಾಗ ಇದು. ಒಟ್ಟು 33 ಎಕರೆ ಜಾಗ ಇದು ಒಟ್ಟು ಆಗಿದೆ. ಇಲ್ಲಿ ಅರ್ಧ ಎಕರೆ 20 ಗುಂಟೆ ಇಲ್ಲಿ ಸರ್ಕಾರಿ ಸ್ಕೂಲ್ಗೆ ಬಿಟ್ಕೊಟ್ಟಿದ್ದಾರೆ. ಒಂದು 9 ಎಕರೆನ ಇಸ್ಕಾನ್ ಟೆಂಪಲ್ಗೆ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಅವತ್ತು ದಿನ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇನ್ನು ಮಿಕ್ಕದ್ದು 33 ಎಕರೆನ ಇಲ್ಲಿ ಫಾರೆಸ್ಟ್ಗೆ ಸಂಬಂಧಪಟ್ಟಂಗೆ ಏನು ಇದನ್ನ ಮಾಡಬೇಕು, ಯಾವ್ದನ್ನ ಅದನ್ನ ಬೆಳವಣಿಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ರು. ಇದು ನಾನು ಇಲ್ಲಿ ಈ ಜಾಗದಲ್ಲಿ ಕಾರ್ಪೊರೇಟರ್ ಆಗಿದೆ, ಕಳೆದ ಬಾರಿ ಕಾರ್ಪೊರೇಟರ್ ಆಗಿದೆ, ಡೆಪ್ಟಿ ಮೇಯರ್ ಆಗಿದೆ. ಹಾಗಾಗಿ ಇದು ನಮ್ಮ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಒಳಪಟ್ಟಿತ್ತು. ಅವಾಗ ಶ್ರೀನಿವಾಸ ಪ್ರಸಾದ್ ಸಾಹೇಬರು ಅವರು ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ರು. ನಮ್ದು ಒಂದು ಕಾನ್ಸೆಪ್ಟ್ ಇತ್ತು, ಇದೊಂದು ಡೆವಲಪ್ಮೆಂಟ್ ಮಾಡಬೇಕು, ಒಂದೇನೋ ಒಂದು ಪಬ್ಲಿಕ್ಗೆ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಸರ್, ಇಲ್ಲಿ ಜಯನಗರ ಮಳ್ಳವಾಡಿ ಕೆರೆಯಲ್ಲಿ ಕಳೆದ ಒಂದು 11-12 ವರ್ಷದಿಂದಲೇ ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹ್ಯಾಂಡ್ ಓವರ್ ಕೊಟ್ಟು, ಹಾಗೆ ಅವತ್ತಿನ ದಿನ ಆಗಿದಂಥ ಜಿಲ್ಲಾಧಿಕಾರಿಗಳಾದಂಥ ಹರ್ಷಗುಪ್ತ ಅವರು ಅರಣ್ಯ ಇಲಾಖೆ ಸುಪರ್ದಿಗೆ ಅವತ್ತು ಸ್ವಾಧೀನ ಕೊಟ್ಟಂಥ ಸಂದರ್ಭದಲ್ಲಿ ಇದನ್ನು ಒಂದು ಫಾರೆಸ್ಟ್ ಫೀಲ್ಡ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು, ಇಲ್ಲಿ ಸಾರ್ವಜನಿಕರಿಗೆ ಸ್ಥಳೀಕರಿಗೆ ಇದನ್ನು ಅನುಕೂಲ ಆಗಬೇಕು, ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೊಟ್ಟಂಥ ಜಾಗ ಇದು. ಒಟ್ಟು 33 ಎಕರೆ ಜಾಗ ಇದು ಒಟ್ಟು ಆಗಿದೆ. ಇಲ್ಲಿ ಅರ್ಧ ಎಕರೆ 20 ಗುಂಟೆ ಇಲ್ಲಿ ಸರ್ಕಾರಿ ಸ್ಕೂಲ್ಗೆ ಬಿಟ್ಕೊಟ್ಟಿದ್ದಾರೆ. ಒಂದು 9 ಎಕರೆನ ಇಸ್ಕಾನ್ ಟೆಂಪಲ್ಗೆ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಅವತ್ತಿನ ದಿನ ಅದನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಇನ್ನು ಮಿಕ್ಕದ್ದು 33 ಎಕರೆನ ಇಲ್ಲಿ ಫಾರೆಸ್ಟ್ಗೆ ಸಂಬಂಧಪಟ್ಟಂಗೆ ಏನು ಇದನ್ನು ಮಾಡಬೇಕು, ಅದನ್ನು ಬೆಳವಣಿಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದರು. ಇದು ನಾನು ಇಲ್ಲಿ ಈ ಜಾಗದಲ್ಲಿ ಕಾರ್ಪೊರೇಟರ್ ಆಗಿದೆ, ಕಳೆದ ಬಾರಿ ಕಾರ್ಪೊರೇಟರ್ ಆಗಿದೆ, ಡೆಪ್ಟಿ ಮೇಯರ್ ಆಗಿದೆ. ಹಾಗಾಗಿ ಇದು ನಮ್ಮ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಒಳಪಟ್ಟಿತ್ತು. ಆವಾಗ ಶ್ರೀನಿವಾಸ ಪ್ರಸಾದ್ ಸಾಹೇಬರು ಅವರು ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದರು. ನಮ್ಮದು ಒಂದು ಕಾನ್ಸೆಪ್ಟ್ ಇತ್ತು, ಇದೊಂದು ಡೆವಲಪ್ಮೆಂಟ್ ಮಾಡಬೇಕು, ಏನೋ ಒಂದು ಪಬ್ಲಿಕ್ಕಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾಡಿದ್ವು. ಅವರ ಒಂದು ಸಹಕಾರದಿಂದ ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಹ್ಯಾಂಡ್ ಓವರ್ ಮಾಡಿ ಡೆವಲಪ್ಮೆಂಟ್ ಮಾಡಿದ್ವು. ಅಲ್ಲಿಂದ ಇಲ್ಲಿವರೆಗೂ ಸಹ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಇಲ್ಲಿ ವಾಕಿಂಗ್ ಮಾಡ್ತಾರೆ, ಆಟ ಆಡ್ತಾರೆ. ಮತ್ತು ಅವ್ರ ಆರೋಗ್ಯ ಉಳಿಸ್ಕೊಳ್ಳೋಕ್ಕೋಸ್ಕರ BP ಶುಗರ್ ಇರ್ಬೋದು, ಆರೋಗ್ಯಕ್ಕೋಸ್ಕರ ಅವ್ರು ಬಂದು ವಾಕ್ ಮಾಡ್ಕೊಂಡು ಎಲ್ಲ ರೀತಿಯಲ್ಲೂ ಆ್ಯಕ್ಟಿಟ್ಯೂಡ್ ಎಲ್ಲ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾರೆ. ಈ ನಿನ್ನೆ ಶನಿವಾರ ಏನು ಮಾಡಿದ್ದಾರೆ, ಏಕಾಏಕಿ ಯಾರೋ ಭೂಮಾಫಿಯಾ ಕಳ್ಳರು JCB ತಗೊಬಂದು ಅವರ ಹಿಂಬಾಲಕರ ಒಂದು 60-70 ಜನ ಕರ್ಕೊಬಂದು ಏಕಾಏಕಿ ಇಲ್ಲಿ ಕಾಂಪೌಂಡ್ ಎಲ್ಲ ರಿಮೂವ್ ಮಾಡಿದ್ದಾರೆ, ಹೊಡೆದಾಕಿದ್ದಾರೆ. JCB ಬಂದಿದೆ, ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಇದು ನಮ್ಮ ಸ್ವಾಧೀನ ಬರಬೇಕು, ನಮ್ಮ ಜಾಗ ಇದು ಅಂದ್ಬಿಟ್ಟು ಅವರು ಹೇಳ್ಕೊಂಡು ಬಂದಿದ್ದಾರೆ. ಈ ವೇಳೆ ಗುಂಪಿನಲ್ಲಿದ್ದ BV ರಾಜೀವ್ ಎಂಬುವವರು ಮಾತನಾಡಿ, ಈ ಸ್ಥಳವು B ರಾಮಚಂದ್ರ ಎಂಬುವವರಿಗೆ ಸೇರಿದ್ದು, ಅವರು ತಮಗೆ ಹಾಗೂ ಸಿದ್ದಪ್ಪ ಎಂಬುವವರಿಗೆ GPA ಮಾಡಿಕೊಟ್ಟಿದ್ದಾರೆ. ನ್ಯಾಯಾಲಯದ ಆದೇಶದಂತೆ ನಾವು ಕಾಮಗಾರಿಯನ್ನು ಆರಂಭಿಸಿದ್ದೇವೆ ಅಂತ ಉತ್ತರ ಕೊಟ್ಟಿದ್ದಾರೆ. ಆದರೆ ಈ ಪ್ರದೇಶವನ್ನು ಅರಣ್ಯ ವಲಯ ಅಂತ ಘೋಷಿಸಿದ್ದು ಹೇಗೆ ಬೇರೆಯವರಿಗೆ ಸೇರುತ್ತೆ? ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನನ್ನಾಗಿ ಉಳಿಸಿಕೊಳ್ಳುವುದಕ್ಕೆ ಭೂಗಳ್ಳರಿಂದ ಕಾಪಾಡಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳು ಅನುವು ಮಾಡಿಕೊಡಬೇಕು ಹಾಗೂ ಭೂಗಳ್ಳರ ಮೇಲೆ ಉನ್ನತ ಮಟ್ಟದ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು. ಮತ್ತು ಅಲ್ಲೆಲ್ಲ ಜಮೀನೆಲ್ಲ ಉತ್ತು ಎಲ್ಲ ಹಾಳು ಮಾಡಿದ್ದಾರೆ. ಇದನ್ನು ಮಾಡಿ ಬಂದಾಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿನ್ನೆ ತಡೆ ಮಾಡಿ ಅವರು
ಅವ್ರನ್ನ ವಾಪಸ್ ಕಳಿಸಿದ್ದಾರೆ. ಈಗ ಅವರ ವಿರುದ್ಧ ಈಗ ಕೇಸ್ ದಾಖಲಾತಿ ಮಾಡಿದ್ದಾರೆ. ಅದರ ಏನು ಪ್ರೊಸೀಜರ್ ಇದೆ, ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮಹಾಜರು ಮಾಡಿದ್ದಾರೆ. ಇವಾಗೆಲ್ಲ ಇಲ್ಲಿ ಸಾರ್ವಜನಿಕರು ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಏನು ನಮ್ಮದೇ ಆದಂಥ ಕೊಡುಗೆ ಕೊಟ್ಟಿದ್ದೀವಿ ಸರ್. ಇಲ್ಲಿ ಸ್ಥಳೀಕರು ಇಲ್ಲಿ ವಾಕ್ ಬರೋಂಥ ನಮ್ಮ ಸ್ನೇಹಿತರುಗಳು, ಹಿರಿಯರಿದ್ದಾರೆ, ಸ್ನೇಹಿತರಿದ್ದಾರೆ, ಎಲ್ಲರೂ ನಮ್ಮದೇ ಆದಂಥ ಸ್ವಂತ ಇದರಲ್ಲಿ ನಾವು ಸೇವೆ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಪ್ರೊಫೆಸರ್ಗಳಿದ್ದಾರೆ, ಅವರೆಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀವಿ. ನಾವೇ ಅರಣ್ಯ ಇಲಾಖೆ ಜೊತೆಲಿ ನಾವು ನಿಂತು ಕೆಲಸ ಮಾಡ್ತಾಯಿದ್ದೀವಿ. ಇಂಥ ಒಂದು ಅದ್ಭುತವಾದ ಜಾಗನ ಇವತ್ತು ಭೂ ಮಾಫಿಯಾ ಕಳ್ಳರು ಇವತ್ತು ಅದನ್ನು ಕಬಳಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ. ಇದು ಎಷ್ಟು ಸರಿ ಅಂತ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ, ಇಂಥ ಕೋಟ್ಯಾಂತರ ರೂಪಾಯಿ ಒಂದು ಆಸ್ತಿನ, ಸರ್ಕಾರದ ಆಸ್ತಿನ, ಸಾರ್ವಜನಿಕರ ಆಸ್ತಿನ ಇವತ್ತು ಉಳಿಸ್ಕೊಡ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ.